ಹಲವಾರು ಇನ್ನೂ ಭೇಟಿಗಳು ಮಾಡ್ತಾ ಇರ್ತೀವಿ ಮಾಧ್ಯಮ ಮಿತ್ರರ ಜೊತೆ, ಗೆಳೆಯರ ಜೊತೆ. ಇನ್ನು ನಮ್ಮ ಪ್ರಮೋಷನ್ ಇವಾಗಿಂದ ಶುರು ಆಗಿದೆ ಮತ್ತು ಭೇಟಿಗಳು ನಡೀತಾ ಇರುತ್ತೆ. ಒಂದಂತೂ ಹೇಳ್ತೀನಿ, ಇದೊಂದು ದೊಡ್ಡ ಸಿನಿಮಾ, ಒಂದು ದೊಡ್ಡ ಸಿನಿಮಾ ಆಗಿದೆ ಇದು. ನಾವು ಶುರು ಮಾಡಿದ್ದಾಗ ನಾವೇನು ಅಂದ್ಕೊಂಡಿದ್ವೋ ಅದನ್ನು ಮೀರಿ, ಒಂದು ಕಲ್ಪನೆಯನ್ನು ಮೀರಿ, ಯಾಕೆ ಅಂತಂದರೆ ಒಂದು ದೊಡ್ಡ ನಾಯಕ ನಟಿನ ಬಿಟ್ಟರೆ ಪ್ರತಿಭಾವಂತ ನಾಯಕ ಮತ್ತು ನಾಯಕಿಯರಿದ್ದಾರೆ ಮತ್ತು ಅವರು ದೊಡ್ಡ ನಟರು ನಟಿಯರಾಗೋಕ್ಕೆ ಯಾವುದೇ ಒಂದು ಅನುಮಾನ ಇಲ್ಲ. ದೊಡ್ಡ ನಟಿಯರು ಆಗ್ತಾರೆ, ಮುಂದೆ ನಟರು ಆಗ್ತಾರೆ, ಇಬ್ಬರೂ ದೊಡ್ಡ ಹೀರೋ ಆಗ್ತಾರೆ, ಒಂದು ಹೀರೋಯಿನ್ ಆಗ್ತಾರೆ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಇದರಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು, ದೊಡ್ಡ ಸಿನಿಮಾ ಯಾಕೆ ಹೇಳ್ತಾನೆ ಅಂದರೆ, ಕ್ಯಾಮ್ರಾಮನ್ ಇರ್ಬೋದು, ಎ.ಜೆ. ಶೆಟ್ಟಿ ಅವ್ರು ಮಾಡಿದ್ರು. ಅದಾದ ನಂತರ ದೊಡ್ಡ ದೊಡ್ಡ ಭಾಗ ಕೆ ಕೃಷ್ಣಕುಮಾರ್ ಮಾಡಿದ್ದಾರೆ. ಅವರು ನಿಮ್ಗೆ ಗೊತ್ತಿದೆ, ಹಿರಿಯ ಛಾಯಾಗ್ರಾಹಕರು. ಅದ್ರ ಜೊತೆಗೆ ರೈಟರ್ಸ್ ತಗೊಳ್ಳಿ, ಯಾವುದೇ ದೊಡ್ಡ ಸಿನಿಮಾಕ್ಕಿಂತ ಹೆಚ್ಚು ದೊಡ್ಡ ಹೆಸರುಗಳು, ಮಾಸ್ತಿ ಇರ್ಬೋದು, ರಾಜಶೇಖರ್ ಇರ್ಬೋದು, B.A. ಮಧು ಇರ್ಬೋದು, ಇಂಥ ದೊಡ್ಡ ದೊಡ್ಡ ರೈಟರ್ಸು ಈ ಸಿನಿಮಾಗೆ ಮಾಡಿರೋದು ಕೆಲಸ. ಮತ್ತು ಅದಾದ ನಂತರ ಮ್ಯೂಸಿಕ್ ಡೈರೆಕ್ಟರ್ಸ್ ಹೆಸರುಗಳು ತಗೊಳ್ಳಿ, ಜೆಸ್ಸಿ ಗಿಫ್ಟ್, ಚಂದನ್ ಶೆಟ್ಟಿ, ಅನಿರುದ್ಧ್ ಶಾಸ್ತ್ರಿ ಅಂತ ಒಬ್ಬ ಯುವ ಮ್ಯೂಸಿಕ್ ನಿರ್ದೇಶಕ ಇವತ್ತು ಬೆಳಕು ಬಂದಿದ್ದಾರೆ, ದೊಡ್ಡ ಸಿಂಗರು, ಮತ್ತು ಅವರು ಇವತ್ತು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇರೋದು. ಮತ್ತು ಶಿವ ಬೆರಗಿ ಅಂತ ನಾರ್ತ್ ಕರ್ನಾಟಕ ಅವರು ಆಗಲೇ ಹಿಟ್ ಕೊಟ್ಟಿದ್ದಾರೆ. ಸೊ ಈ ಥರ ಯಾವ ರೀತಿಯಲ್ಲೂ ಒಂದು ದೊಡ್ಡ ಸಿನಿಮಾ ಮೀರಿ ನಾವು ಒಂದು ದೊಡ್ಡ ಸಿನಿಮಾ ಮಾಡಿದ್ದೀವಿ. ಅದ್ರ ಜೊತೆಗೆ ಒಂದು ಬಜೆಟ್ ಇರ್ಬೋದು, ಒಂದು ಸೆಟ್ ಹಾಕೋದ್ರಿರ್ಬೋದು, ಸಂಗೀತ ಇರ್ಬೋದು, ಮತ್ತು ಸಾಹಿತ್ಯ ಇರ್ಬೋದು, ಕವಿರಾಜು, ನಾಗೇಂದ್ರ ಪ್ರಸಾದ್, ಕಲ್ಯಾಣ್, ಈ ಥರ, ಮತ್ತು ಒಂದು ದೊಡ್ಡ ತೆಲುಗು ರೈಟರು ಬರ್ದಿದ್ದಾರೆ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಷ್ಟೇ ಕಲಾ ನಿರ್ದೇಶನ ಇರ್ಬೋದು, ಮತ್ತು ರೈಟಿಂಗ್ ಇರ್ಬೋದು, ಮತ್ತು ನಮ್ಮ ಪ್ರತಿಭಾವಂತ ಯುವಕ ಅಂತ ಹೇಳ್ಬೋದು, ಅದ್ಭುತವಾದ ಒಂದು ಒಂಥರ ಏನಂತಾರೆ ಆರ್ಟಿಸ್ಟು ನಮ್ಮ ಮ್ಯಾಥ್ಯೂ ಮನು, ಅವರ ಹಿನ್ನೆಲೆ ಸಂಗೀತ ನೀಡೋದು ಇದಕ್ಕೆ ತುಂಬ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಮತ್ತು ಅವ್ರ ಜೊತೆ ನಾನು ಹಲವಾರು ಜಗಳಗಳು ಆಡಿದ್ದೀನಿ, ಸಂತೋಷ ಗೂಡುಗಳು ಆಗಿದೆ, ರಾತ್ರಿ 12 ಗಂಟೆಗೆ ಚರ್ಚೆಗಳಾಗಿದೆ. ಸೊ ಈ ಮಧ್ಯೆ ಒಂದು ಅದ್ಭುತವಾದ ಸಂಗೀತ ಮೂಡಿ ಬಂದಿದೆ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮುಂದೆ ಒಂದು ಬ್ಯುಸಿ ಮ್ಯೂಸಿಕ್ ಡೈರೆಕ್ಟರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ನಿಜವಾಗ್ಲೂ. ನಾನು ಯಾಕೆ ಹೇಳ್ತೀನಿ ಅಂದರೆ, ಆ ಥರ ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಮತ್ತು ಅಫ್ಕೋರ್ಸ್ ಸಾನ್ಯಾ ಅಯ್ಯರು ಒಂದು ಬಾಲನಟಿಯಾಗಿ ಹೆಸರು ಮಾಡಿದರು, ಒಂದು ರಾಜ್ಯ ಪ್ರಶಸ್ತಿ ಬಂದಿತ್ತು. ಅದಾದ ನಂತರ ಇವಾಗ ನಾನು ಹಿಂದೆ ಹೇಳಿದೆ, ಯಾವುದೇ ಅನುಮಾನ ಇಲ್ಲ, ಒಂದು ದೊಡ್ಡ ಮನೆ ಮಾತಾಗ್ತಾರೆ ಇವತ್ತು ಹೇಳ್ತಾ ಇದ್ದೀನಿ ನಾನು. ಮತ್ತು ನಾನು ಹೆಚ್ಚು ಮಾತಾಡಲ್ಲ ನಟಿಯರ ಬಗ್ಗೆ, ನಟರ ಬಗ್ಗೆ, ಆದರೆ ನಾನು ಮಾತಾಡಿದಾಗ ಸತ್ಯ ಮಾತಾಡಿದ್ದೀನಿ. ಅದು ದೀಪಿಕಾ ಪಡ್ಕೋಣೆ ಇರ್ಬೋದು, ಅಥವಾ ಹಲವಾರು ಯುವ ಪ್ರತಿಭೆಗಳಿರ್ಬೋದು. ಅದನ್ನೆಲ್ಲ ನೋಡಿದಾಗ ಸಾನ್ಯಾ ಅಯ್ಯರು ಯಾರಿಗೂ ಕಮ್ಮಿ ಇಲ್ಲ, ಮತ್ತು ಅದಕ್ಕಿಂತ ಮೀರಿ ವಿಷಯ ಅಂತ ತಿಳ್ಕೊಂಡಿದ್ದಾರೆ, ಮತ್ತು ಸಿನಿಮಾ ಅಂತ ತಿಳ್ಕೊಂಡಿದ್ದಾರೆ, ಮತ್ತು ನಟನೆಯಲ್ಲಂತೂ ಕಂಪ್ಲೀಟ್ಲಿ ಡಿಸಿಪ್ಲಿನ್ಡ್ ಆ್ಯಕ್ಟ್ರಸ್ಸು, ಮತ್ತು ವೆರಿ ಫೋಕಸ್ಡ್ ಆ್ಯಂಡ್ ಟ್ಯಾಲೆಂಟೆಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಮರು ಮತ್ತು ಸಾನ್ಯಾನ ನಾನು ಈ ಒಂದು ವೇದಿಕೆಯಲ್ಲಿ ಸಾರಿ ಕೇಳ್ತೀನಿ, ಯಾಕಂದರೆ ಒಬ್ಬ ನಿರ್ದೇಶಕನಾಗಿ ಒಂದು ಹೊಸ ಪ್ರತಿಭೆಗಳನ್ನ ಪುಷ್ ದೆಮ್ ಟು ದ ಲಿಮಿಟ್. ಯಾಕೆ ಅಂತಂದರೆ, ಒಂದು ಕೆಲಸದಲ್ಲಿರ್ಬೋದು, ಒಂದು ನಟನೆಯಲ್ಲಿರ್ಬೋದು, ಬೆಳಗ್ಗೆ 3 ಗಂಟೆಗೆ ಎದ್ದು 4:15 ಹೋಗೋದು ಲೊಕೇಶನ್ಗೆ, 5:15 ಶೂಟ್ ಮಾಡಿದ್ದೀವಿ ಹಲವಾರು ಬಾರಿ. ಈ ಥರ ಅವರು ಒಂದು ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ನಟರಿಗಿಂತ ಮೀರಿ ಅವ್ರನ್ನ ಪುಷ್ ಮಾಡೋದು, ಮತ್ತು ಅವರು ಅದನ್ನು ರೆಸ್ಪಾಂಡ್ ಮಾಡೋದು ಇಬ್ಬರೂ. ಮತ್ತು ಸಮರು ಕೂಡ, ನಾನೊಬ್ಬ ತಂದೆಯಾಗಿ ಮಾತಾಡಿದ್ರೆ ತಪ್ಪಾಗುತ್ತೆ, ಆದರೆ ಒಬ್ಬ ನಿರ್ದೇಶಕನಾಗಿ ಮಾತಾಡೋದಕ್ಕೆ ಏನಂದರೆ ತಯಾರಿ ತೊಗೊಂಡು ಬಂದಿದ್ದಾನೆ. ಮತ್ತು ತುಂಬ ಒಂದು ಒಳ್ಳೆ ಹುಡುಗ, ಡಿಸಿಪ್ಲಿನ್ ಇರ್ಬೋದು, ಮತ್ತು ಅವನ ಒಂದು ಬೇರೆಯವ್ರ ಜೊತೆ ಮಾತಾಡೋದಿರ್ಬೋದು, ಅಥವಾ ಅವನ ಸೆಟ್ಟಲ್ಲಿ ಒಬ್ಬ ನಿರ್ದೇಶಕನ ಮಗ ಥರ ಇರ್ಬೋದು, ಅದು ಯಾವುದೂ ಕಾಣಿಸ್ದೇನೆ ಒಂದು ಪ್ರತಿಯೊಬ್ಬ ಕಲಾವಿದರ ಥರನೇ ಅವನನ್ನು ಅಲ್ಲಿ ಒಂದು ಟೀಮ್ ಮೆಂಬರ್ ಆಗಿ ಕೆಲಸ ಮಾಡೋದು. ಮತ್ತು ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಮತ್ತು ಯಾವುದೇ ವಿಭಾಗದಲ್ಲಿರ್ಬೋದು, ನಟನೆ ಇರ್ಬೋದು, ಅದೆಲ್ಲ ತಯಾರಿ ತೊಗೊಂಡು ಬಂದಿರೋದು ಈ ಸಿನಿಮಾನಲ್ಲಿ ಎದ್ದು ಕಾಣುತ್ತದೆ. ಅದನ್ನು ನೀವು ನೋಡ್ತೀರಾ. ಅದನ್ನು ಇದಕ್ಕಿಂತ ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ಆದರೆ ಹಲವಾರು ಈ ಸಂದರ್ಶನಗಳಲ್ಲಿ ನೀವು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಅಂತಂದಾಗ ನಾನು ನೋಡಿ ಯಾರನ್ನೂ ಆಡಿಷನ್ ಮಾಡಿಲ್ಲ. ನಾನು ಅವ್ರನ್ನ ಪ್ರತಿಭೆ ನೋಡಿದ್ದೀನಿ. ಅದು ಮ್ಯಾಥ್ಯೂ ಮನು ಇರ್ಬೋದು, ಅನಿರುದ್ಧ್ ಇರ್ಬೋದು. ಅನಿರುದ್ಧ್ ಸಡನ್ನಾಗಿ ಹಾಡಕ್ಕೆ ಸಿಕ್ಕಿದ್ರು, ಮ್ಯೂಸಿಕ್ ಡೈರೆಕ್ಟ್ರು ಮಾಡಿದೆ. ಮತ್ತು ಸಾನ್ಯಾ ಅವ್ರನ್ನೂ ಅಷ್ಟೇ ನಾನು ಯಾವುದೂ ಆಡಿಷನ್ ಮಾಡಿಲ್ಲ, ಮಾಡೋ ಅಗತ್ಯನೂ ಇಲ್ಲ. ಸಮರ್ನೂ ಅಷ್ಟೇ. ಈ ರೀತಿಯಲ್ಲಿ ಇವತ್ತು ಒಂದು ಸಣ್ಣ ಒಂದು ಝಲಕ್ಕು ಯಾವ ಥರ ನಾವು ಆಯ್ಕೆ ಮಾಡ್ತೀವಿ ಅಂತ. ಇಲ್ಲಿ ನಮ್ಮ ಮಧ್ಯ ಬಾಲ ಇದ್ದಾರೆ. ನಾನೊಂದು ಯಾವುದೋ ಒಂದು ಫಂಕ್ಷನ್ಗೆ ಹೋದೆ, ಅದು ಒಂದು ಸ್ಪೆಷಲ್ ಪೀಪಲ್ ಫಂಕ್ಷನ್ಗೆ. ಅಲ್ಲಿ ಹಾಡ್ತಾಯಿದ್ರು, ನನ್ನ ಸಾಂಗನ್ನು ಹಾಡಿದ್ರು. ಕೇಳಿಬಿಟ್ಟು ನನಗೆ ಖುಷಿಯಾಗಿ ನನ್ನ ಸಿನಿಮಾನಲ್ಲಿ ಅವ್ರನ್ನ ಕೈನಲ್ಲಿ ಹಾಡಿಸಿದ್ದೀನಿ. ಅದೇ ರೀತಿಯಲ್ಲಿ ಪ್ರಜ್ಞಾ ಅಂತ, ಅವ್ರು ಯಾವುದೋ ಒಂದು ಶಾಪಿಂಗ್ ಮಾಡ್ತಾಯಿದ್ದೆ, ನಾನು ನನ್ನ ಫಿಲ್ಮ್ ಕಾಸ್ಟ್ಯೂಮ್ಸ್ ಶಾಪಿಂಗ್ ಮಾಡ್ತಾಯಿದ್ದೆ. ಆವಾಗ ಅವ್ರು ಮೀಟ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು.
ಅವ್ರ ಕೈನಲ್ಲಿ ಹಾಡಿಸಿದ್ದೀನಿ. ಇವತ್ತಿಬ್ರು ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಿನಿಮಾಗಳಲ್ಲಿ ಹಾಡ್ತಾ ಇದ್ದಾರೆ. ಇವತ್ತು ಬಾಲ ಅವರೇ ಬನ್ನಿ ವೇದಿಕೆಗೆ ಬನ್ನಿ. ನೀವು ಅಷ್ಟೇ ಪ್ರಜ್ಞಾ, ಒಂದೆರಡು ಲೈನ್ ಹಾಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಪ್ರತಿಭೆ ಇವತ್ತು ಇನ್ನೂ ಹೆಚ್ಚು ಅವಕಾಶಗಳಿಗೆ ಒಂದು ದಾರಿ ಆಗುತ್ತೆ. ಇವ್ರನ್ನ ನಾನು ಒಂದು ಸ್ಪೆಷಲ್ ಪೀಪಲ್ ಫಂಕ್ಷನಲ್ಲಿ ಮೀಟ್ ಮಾಡಿದೆ. ಒಬ್ಬ ಸಿಂಗರು ಮೀಟ್ ಮಾಡಿಬಿಟ್ಟು ಆ ಫಂಕ್ಷನಲ್ಲಿ ಹಾಡಿದ್ರು, ಅದನ್ನು ವೀಡಿಯೋ ಮಾಡಿದ್ದು ವೈರಲ್ ಆಗೋಯ್ತು. ಅದಾಗಿದ್ದ ತಕ್ಷಣ ZTVಯಿಂದ ಆಫರ್ ಬಂತು. ಅಲ್ಲಿ ಕ್ವಾರ್ಟರ್ ಫೈನಲ್ಸ್ ತಲುಪಿದ್ರು. ಅದ್ಭುತವಾದ ಕಲಾವಿದ, ಅದ್ಭುತವಾದ ಹಾಡುಗಾರ. ಇವ್ರ ಜೊತೆಗೆ ಪ್ರಜ್ಞಾ ಅಂತ ಶಾಪಿಂಗ್ ಮಾಡ್ತಾ ಇದ್ದಾಗ ಅವ್ರು ಸಿಕ್ಕಿದ್ದು, ಇಲ್ಲ ಸರ್ ನಾನು ಸಿಂಗರು ಅಂತಂದರು. ಸೆಲೆಕ್ಟ್ ಮಾಡಿದ ನಂತರ ಅವರು ಅಷ್ಟೇ ಸಾರಿಗಾಮನಲ್ಲಿ ಸೆಲೆಕ್ಟ್ ಆಗಿ ಕ್ವಾರ್ಟರ್ ಫೈನಲ್ಸ್ ಬಂದರು. ಇಬ್ರು ಒಂದೆರಡು ಲೈನ್ ಹಾಡಬೇಕು, ನೀವು ಇಬ್ಬರು ಒಂದೊಂದು ಲೈನ್ ಹಾಡಬೇಕು. ಫಸ್ಟ್ ಬಾಲ ಅವ್ರು ಹಾಡಲಿ, ಆಮೇಲೆ ನೀವು ಹಾಡಿ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ನನ್ನ ಹೃದಯದಲ್ಲಿ ಪ್ರೀತಿ ಇದೆ. ನನ್ನ ಆ ಕಥೆಗಳೆಲ್ಲ ಕಣ್ಣ ತುಂಬ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಕ್ಷಮಿಸುವ ನನ್ನ ಕ್ಷಮಿಸುವ, ನೀ ತಾನೇ ನನ್ನ ಜೀವ. ಥ್ಯಾಂಕ್ ಯು.